मान्यवर, अभी एक फैशन हो गया है, आम्बेडकर 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 आम्बेडकर। इतना नाम अगर भगवान का लेते तो 7 जन्मों तक स्वर्ग मिल जाता। अच्छी बात है ना? सुनिए तो। ಕನ್ನಡ ವೀಕ್ಷಕರೇ ನಮಸ್ಕಾರ. ನಾನು ಶಶಿರೇಖಾ. ಇವತ್ತು ಪ್ರಜ್ವಲ್ ರೇವಣ್ಣ ಇಡೀ ನಾಡು ಕಂಡ ಅತ್ಯಾಚಾರಿ, ಸೆಕ್ಸ್ ಬಾಂಬ್, ಹೆಣ್ಮಕ್ಳ ಪಾಲಿಗೆ ಇವನು ಸೆಕ್ಸ್ ಬಾಂಬ್ ಆಗಿದೆ. ಯಾಕಂದ್ರೆ ಯಾವ್ದೇ ಕೆಲಸ ಮಾಡಿಸ್ಕೊಳ್ಬೇಕಂದ್ರೆ ಇವನು ಏನೇನ್ ಮಾಡ್ತಿದ್ದ ಅನ್ನೋದು ಈಗಾಗಲೇ ವಿಡಿಯೋದಲ್ಲಿ ನೋಡಿದೀರಾ. ಇದ್ರ ಬಗ್ಗೆ ಮುಖ್ಯವಾಗಿ ಒಂದು ಹೋರಾಟ ನಡೆಸಿದವರು ದೇವರಾಜೇಗೌಡರು ಇವತ್ತು ನಮ್ ಜೊತೆ ಮಾತಾಡ್ತಾರೆ. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ಸರ್, ಇವತ್ತು ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆ ಕೊಡಲಾಗಿದೆ. ಅದರಲ್ಲೂ ಜನಪ್ರತಿನಿಧಿಗಳ ನ್ಯಾಯಾಲಯ ಶಿಕ್ಷೆಯನ್ನು ಕೊಟ್ಟಿದೆ. ನಿಮ್ಗೆ ಎಕ್ಸ್ಪೆಕ್ಟ್ ಇತ್ತಾ ಸರ್? ಖಂಡಿತ ಇತ್ತು ನನಗೆ. ನಮ್ಮ ದೇಶದ ಸಂವಿಧಾನದಲ್ಲಿ ಇರುವಂತ ನ್ಯಾಯಾಲಯದಲ್ಲಿ ಎಂತ ಬಲಿಷ್ಠವಾದ ಕಾನೂನು ಇದೆ ಅಂತೇಳಿ ಜನಗಳಿಗೆ ಕೆಲವರು ಅದನ್ನ ಓದ್ತಿಲ್ಲ, ತಿಳ್ಕೊತಾ ಇರ್ತಿಲ್ಲ. ಆದ್ರೆ ಯಾವ ನ್ಯಾಯಾಲಯಗಳು ಕೂಡ ಈ ಘಟ್ಟವನ್ನು ತಲುಪ್ತಾ ಇರ್ತಿರ್ತಿಲ್ಲ. ಇಲ್ಲ ಸಾಕ್ಷಿಗಳ ಕೊಲಾಪ್ಸ್ ಆಗಂತವಿರ್ಬೋದು, ಇಲ್ಲ ತನಿಖಾಧಿಕಾರಿಗಳೆಲ್ಲ ಒಂದ್ ಕಡೆ ವೀಕ್ ಆಗಂತದ್ದು. ಈಗ ಹಲವಾರು ತಾಂತ್ರಿಕ ಕಾರಣಗಳಿಂದ ಯಾವ ಜಡ್ಜ್ಗಳಿಗೂ ಕೂಡ ಈ ರೀತಿ ಪೆನ್ ಹಿಡಿಯೋದಕ್ಕೆ ಅವಕಾಶ ಸಿಗ್ತಾ ಇರ್ತಿಲ್ಲ. ಆದ್ರೆ ಸಾಕ್ಷಿಗಳು ಬಹಳ ಪ್ರಮುಖ ಪಾತ್ರ ವಹಿಸಿದ್ವಾ ಅಂತ? ಯಾಕಂದ್ರೆ ಅವನ್ ಫೋನ್ ಎಲ್ಲ ಇತ್ತಂತಲ್ಲ ಎಲ್ಲ. ಹೌದೌದು, ಖಂಡಿತ. ಈಗ ನೋಡಿ, ಒಂದು ಏನು ಅಂತ ಅಂದ್ರೆ, ಸಾಕ್ಷಿಗಳು ಇದ್ದು ಮಾತ್ರಕ್ಕೆ ಅದನ್ನ ಸಾಬೀತಾಗುತ್ತೆ ಅನ್ನೋದು ಸುಳ್ಳು. ಆದ್ರೆ ಆ ಸಾಕ್ಷಿಗಳನ್ನ ಒಂದು ಪ್ರಾಪರ್ ಚಾನಲ್ ಅಲ್ಲಿ ಕೋರ್ಟ್ಗೆ ಮನವರಿಕೆ ಮಾಡ್ಕೊಡಂತದ್ದು, ಮತ್ತೆ ಆ ಸಾಕ್ಷಿಗಳು ಎಲ್ಲೂ ಕೂಡ ಡ್ಯಾಮೇಜ್ ಆಗದಂಗೆ ವಿತಿನ್ ಟೈಮ್ ಅಲ್ಲಿ ಅದನ್ನ ಕರೆಕ್ಟ್ ಆಗಿ ಕಂಪೇರ್ ಮಾಡ್ಕೊಡುವಂತದಿಲ್ಲ, ಅದು ವೆರಿ ಇಂಪಾರ್ಟೆಂಟ್. ಹಾಗಾಗಿ ವಿತಿನ್ ಟೈಮ್ ಅಲ್ಲಿ, ಅಂದ್ರೆ ವಿತಿನ್ 6 ಮಂತ್ ಒಳಗಡೆ ಇದು ತೀರ್ಪು ಬರ್ಲಿಕ್ಕೆ ಕಾರಣ ಏನು ಅಂತ ಅಂದ್ರೆ, ಎಲ್ಲೂ ಕೂಡ ರಜಾ ಕೊಡ್ಲೇ ಇಲ್ಲ. ಅಂದ್ರೆ ಈಗ ಕೋರ್ಟ್ಗಳು ಸಮಯಗಳ ಕೆಲವು 3 ತಿಂಗಳು 6 ತಿಂಗಳು ವರ್ಷ ಈ ತರ ಲಾಂಗ್ ಟೈಮ್ ಡೇಟ್ ಕೊಡ್ತಾರಲ್ಲ, ಆ ಡೇಟ್ ಕೊಡ್ಲಿಕ್ಕೆ ಅವಕಾಶ ಕೊಡ್ಲಿಲ್ಲ. ಹಾಗಾಗಿ ಏನ್ ಘಟನೆ ನಡೆದಿತ್ತು ಅದನ್ನ ಸವಿಸ್ತಾರವಾಗಿ ತನಿಖಾಧಿಕಾರಿ ಆಗಿರ್ಬೋದು, ಮತ್ತೆ ವಿಕ್ಟಿಮ್ಸ್ ಆಗಿರ್ಬೋದು, ಇವುಗಳೆಲ್ಲರೂ ಕೂಡ ನ್ಯಾಯಾಲಯದಲ್ಲಿ ಬಂದು ಸಾಕ್ಷಿ ನೋಡ್ಲಿಕ್ಕೆ ಅನುಕೂಲ ಆಯ್ತು. ಅಲ್ಲಿ ಬಹಳ ಪ್ರಮುಖವಾದ ವಿಚಾರ ಏನು ಅಂತ ಅಂದ್ರೆ, ಯಾವುದೇ ಒಂದು ತನಿಖೆಯನ್ನ, ಯಾವುದೇ ಒಂದು ಪ್ರಕರಣ, ಗಂಭೀರವಾದಂತ ಪ್ರಕರಣಗಳಿದ್ದಾಗ ಆ ತನಿಖೆಯನ್ನ ಹಲವಾರು ಜನ ತನಿಖಾಧಿಕಾರಿಗಳು ಬದಲಾವಣೆ ಆಗ್ತಾರೆ. ಟ್ರಾನ್ಸ್ಫರ್ ಆಗ್ಬಹುದು, ಇಲ್ಲ ಅಂತ ಅಂದ್ರೆ ರಿಟೈರ್ಡ್ ಆಗ್ಬಹುದು. ಈ ತರ ಬೇರೆ ಬೇರೆ ಕಾರಣಗಳಿಂದ ಅಧಿಕಾರಿಗಳು ಬದಲಾವಣೆ ಆಗ್ತಾರೆ. ಅಂದ್ರೆ ಅಧಿಕಾರಿಗಳ ಮನಸ್ಥಿತಿ ಬದಲಾವಣೆ ಆಗ್ತದೆ ತನಿಖಾಧಿಕಾರಿಗಳದು. ಆಗ ಎಲ್ಲೋ ಒಂದ್ ಕಡೆ ಈ ಆರೋಪಿಗಳು ಅಪರಾಧದಿಂದ ತಪ್ಪಿಸೋಕೆ ಅವಕಾಶ ಆಗ್ತದೆ ಅಲ್ಲಿ. ಹಾಗಾಗಿ ಅಂತದಕ್ಕೆ ಅವಕಾಶ ಈ ಕೇಸಲ್ಲಿ ಸಿಗ್ಲಿಲ್ಲ. ಅಂದ್ರೆ ಈ ಕೇಸನ್ನ ಕೋರ್ಟ್ ಯಾಕೆ ಸೀರಿಯಸ್ ಆಗಿ ನೋಡಿದೆ ಅಂದ್ರೆ, ಜನಪ್ರತಿನಿಧಿ ಅಂದ್ರೆ ಅವನು ಇಡೀ ವ್ಯವಸ್ಥೆಯನ್ನ ರೂಪಿಸಬೇಕು. ಆದ್ರೆ ಆ ವ್ಯವಸ್ಥೆನ ಈ ರೀತಿ ಹಾಳು ಮಾಡಿದಾನೆ ಅನ್ನೋ ಕಾರಣಕ್ಕೆ ಇದನ್ನ ಒಂದು ಪಾಠವಾಗುತ್ತಾ ಮುಂದೆ ಜನಪ್ರತಿನಿಧಿಗಳಿಗೆ. ಯಾರು ಈ ರೀತಿ ಈಗಾಗ್ಲೇ ಎಷ್ಟೋ ಜನ ಇರಬಹುದು, ಇವ್ರು ಸಿಕ್ಕಾಕೊಂಡಿರ್ಬಹುದು, ಆದ್ರೆ ಇದು ಮುಂದೆ ಪಾಠವಾಗುತ್ತಾ ಇಂತ ಜನಪ್ರತಿನಿಧಿಗಳಿಗೆ ಅಂತ. ಈಗ ನಾನು ನೇರವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಈ ದೇಶದ ಸಂವಿಧಾನವನ್ನ ತಿದ್ದುವಂತ ಮತ್ತೆ ಬರೆಯುವಂತ ಅಧಿಕಾರ ಇರೋದು ಪಾರ್ಲಿಮೆಂಟ್ಗೆ. ಅಂದ್ರೆ ಆ ಪಾರ್ಲಿಮೆಂಟ್ ಅಲ್ಲಿ ಕಾನೂನನ್ನ ರೂಪಿಸಬಹುದು. ಆ ಒಂದು ಕಾನೂನನ್ನ ರೂಪಿಸುವಂತ ಜಾಗದ ಒಬ್ಬ ಸದಸ್ಯನಾಗಿದ್ದ ಇವನು. ಸೊ ಹಾಗಾಗಿ ಅವನು ಯಾವುದೇ ಕಾರಣಕ್ಕೂ ತಪ್ಪು ಮಾಡಬಾರ್ದಲ್ಲಿ. ಸೊ ಇಂತ ಒಂದು ಸಂವಿಧಾನವನ್ನ ತಿದ್ದುವಂತ, ಬರೆಯುವಂತ, ಸೃಷ್ಟಿ ಮಾಡುವಂತ ಜಾಗದ ಒಬ್ಬ ಸದಸ್ಯನಾಗಿದ್ಕೊಂಡು ಇಂತ ಘೋರ ಅಪರಾಧ ಮಾಡಿದಾಗ ಅದು ಇಲ್ಲ ಒಂದ್ ಕಡೆ ಜನಸಾಮಾನ್ಯರಿಗೆ, ಈ ನಾಡಿಗೆ, ಅಂದ್ರೆ ಈ ಒಂದು ವ್ಯವಸ್ಥೆಗೆ ಮಾರ್ಕ್ ಆಗ್ತದೆ ಅದು. ಈಗ ಏನಾದ್ರು ಒಂದು ಒಳ್ಳೆ ಕೆಲಸ ಮಾಡಿ 4 ಜನಕ್ಕೆ ಅದು ಅನುಕೂಲ ಆಗ್ಬೇಕು ಹೊರತು ಅದು ಅನನುಕೂಲ ಆಗ್ಬಾರ್ದು ಅದು. ಆದ್ರೆ ಇವನು ಅಂತ ಒಂದು ಸಂವಿಧಾನವನ್ನ ಸೃಷ್ಟಿ ಮಾಡುವಂತಹ ಜಾಗದ ಸದಸ್ಯನಾಗಿದ್ಕೊಂಡು ಇಂತ ಘೋರ ಕೃತ್ಯವನ್ನು ಮಾಡಿದ್ದು ಅದು ದೊಡ್ಡ ತಪ್ಪು ಅಂತ ಹೇಳಿ ನನ್ನ ಭಾವನೆ. ಇದು ನಾನು ಹಾಸನದಲ್ಲಿ ಜನರನ್ನ ಮಾತಾಡಿಸಿದಾಗ್ಲೂ ಸಹ ಇದು ಒಂದು ತಾರ್ಕಿಕವಾಗಿ ಅಂತ್ಯ ಆಗುತ್ತೆ ಅಂದ್ಕೊಂಡಿರ್ಲಿಲ್ಲ. ಯಾಕಂದ್ರೆ ಪ್ರಭಾವಿ ಅವರ ತಾತನೇ PM ಆಗಿದ್ದವರು, ಅವ್ರ ಚಿಕ್ಕಪ್ಪ ಮುಖ್ಯಮಂತ್ರಿ ಆಗಿದ್ರು, ಅವರಪ್ಪ ಹಲವಾರು ಸಚಿವ ಸ್ಥಾನಗಳ ಶಾಡೋ CM ತರ ಇದ್ರು. ಈ ಹಿನ್ನೆಲೆಯಲ್ಲಿ ಅವ್ರಿಗೆ ಒಂದು ಶಿಕ್ಷೆ ಆಗುತ್ತೆ ಅಥವಾ ಅವ್ರ ವಿಷಯ ಮಾತಾಡೋದೇ ಬೇಡ ಅನ್ನೋ ಸ್ಥಿತಿಲಿ ಹಾಸನ ಜಿಲ್ಲೆ ಇತ್ತು, ನಗರ ಇತ್ತು. ಇವತ್ತು ಹಾಸನ ಜಿಲ್ಲೆಗೆ ಯಾವ ರೀತಿ ಒಂದು ಜೀವ ಬರ್ಬೋದು ಸರ್? ನಾನು ಸ್ವಲ್ಪ ಹತ್ತಿರ ನೋಡಿರೋ ಪ್ರಕಾರ, ಹತ್ತಿರದಿಂದ ತಿಳ್ಕೊಂಡಿರೋ ಪ್ರಕಾರ, ಈ ಪ್ರಕರಣಕ್ಕೆ ಅವ್ರ ಕುಟುಂಬದ ಯಾವ ಸದಸ್ಯರು ಎಂಟ್ರಿ ಆಗ್ಲಿಲ್ಲ.
ಹ್ಮ್ ಹ್ಮ್ ಅವ್ರು ಎಂಟ್ರಿ ಆಗ್ಲಿಕ್ಕೆ ಈಗ ಚಿಕ್ಕಪ್ಪ ಕೇಂದ್ರ ಸಚಿವರಾಗಿರ್ಬೋದು, ದೇವೇಗೌಡರು ಮಾಜಿ ಪ್ರಧಾನಿ ಆಗಿರ್ಬೋದು, ಮತ್ತೆ ಹಲವಾರು ರೀತಿಯಲ್ಲಿ ಅಧಿಕಾರಿ ಇದ್ರು ಕೂಡ ಇವ್ರ ಮಗ ಅಪ್ಪ ರೇವಣ್ಣ ಅವರ ಮಿಸಸ್ ಸ್ವಲ್ಪ ಅತಿಥಿ ರೀತಿ ಓಡಾಡಿದಾರೆ ಬಿಟ್ರಲ್ಲಿ ಯಾರು ಕೂಡ ಇಂತ ಒಂದು ಕೃತ್ಯದ ಪರವಾಗಿ ನಿಲ್ಲಿಲ್ಲ ಯಾರು ಅವ್ರ ಮನೆಯವರು. ಮೊದ್ಲಿಗೆ ರೇವಣ್ಣ ಅವ್ರು ಹೇಳಿದ್ರು ಇದೇನೋ ಹಳೇದ್ ಬಿಡ್ರಿ 4 ವರ್ಷದ ಹಿಂದಿಂದು, ಇದನ್ನೆಲ್ಲ ಡಿಜಿಟಲ್ ಏನೋ ಮಾಡಿರ್ತಾರೆ ಹಾಗೆ ಹೀಗೆ ಅಂತ ತೇಲ್ಸೋ ಪ್ರಯತ್ನ ಮಾಡಿದ್ರು. ಆದ್ರೂ ಕೋರ್ಟ್ ಮುಂದೆ ಅಧಿಕಾರಿಗಳು ನೀವು ಹೇಳಿದಾಗೆ ಪಟ್ಟಾಗಿ ಹಿಡಿದು ಎಲ್ಲನೂ ಸಾಬೀತ್ ಮಾಡಿದ್ದಾರೆ. ಈಗ ನಾನು ರೇವಣ್ಣ ಅವ್ರ ಬಗ್ಗೆ ನಾನು ನಿನ್ನೆ ಮಾಧ್ಯಮದಲ್ಲಿ ಹೇಳಿದೆ, ನಂಬಿಕೆಗೆ ಅನರ್ಹವಾದ ಕುಟುಂಬ ಯಾವುದು ಅಂತಂದ್ರೆ ರೇವಣ್ಣವ್ರ ಕುಟುಂಬ ಅಂತ. ಕಾನೂನಿನ ಅರಿವು, ಸಮಾಜದ ಅರಿವು, ಸಮಾಜದ ಕಳಕಳಿ ಇದ್ದಿದ್ರೆ ತನ್ನ ಮಗ ತಪ್ಪಾಣಿ ಅಂತ ವಿಷಯ ಗೊತ್ತಾದಾಗ ಅವತ್ತೇ ತಿದ್ದಿ ಬುದ್ಧಿ ಹೇಳೋದು, ಇಲ್ಲ ಹೊಡೆದಿ ಬುದ್ಧಿ ಕಲ್ಸೋದು, ಇಲ್ಲಾಂತ ಅವನ್ನ ಈ ಪಬ್ಲಿಕ್ ಸೆಕ್ಟರ್ಗೆ ಹೇಳಿ ಈ ಸಾರ್ವಜನಿಕ ವಲಯದಲ್ಲಿ ತರಬೇಕು ಬೇಡ ಅಂತೇಳಿ ಚಿಂತನೆ ಮಾಡ್ಬೇಕಾಯ್ತು ಅವರು. ಅವ್ರು ಅದನ್ನು ಮಾಡ್ಲಿಲ್ಲ. ಅವರಲ್ಲಿ ಅವರು ತಂದೆ ಮಾತನ್ನೇ ಕೇಳ್ದಿರೋ ಅನ್ನೋ ಪರಿಸ್ಥಿತಿಲಿ ರೇವಣ್ಣವ್ರಿದ್ದಾರೆ. ಯಾಕೆ ನನಗೆ ಮೊದ್ಲು ಗೊತ್ತಿತ್ತಿಲ್ಲ, ಈಗ 6 ಮಂತ್ ಇಂದ ಈಚೆಗೆ ನನ್ನ ಸ್ವಲ್ಪ ಹತ್ರದಲ್ಲಿ ನೋಡಿದಾಗ ನನ್ನಲ್ಲಿ ಯಾರಿಗೂ ಬೆಲೆ ಕೊಡುವಂತ ಕುಟುಂಬ ಅಲ್ಲ ರೇವಣ್ಣ ಆಗಿರ್ಬೋದು, ಅವರ ಶ್ರೀಮತಿ ಯಾರಾಗಿರ್ಬೋದು. ಸೊ ಅದ್ರ ಪರಿಣಾಮ ಅಂದ್ರೆ ಇಲ್ಲಿ ಸಾಮಾನ್ಯವಾಗಿ ನೋಡ್ಬೋದು ಅಂದ್ರೆ ಒಂದ್ ಪೇರೆಂಟಿಂಗ್ ಅಲ್ಲಿ ಫೇಲ್ಯೂರ್ ಆಗಿದ್ರ ಇವರು ಅಂತ. ರಾಜಕಾರಣದಿಂದ ಈಗ ದೇವೇಗೌಡ್ರಂತ ದೊಡ್ಡ ಜನ ಇದ್ದಾಗ ಅವರು ಅಷ್ಟು ಮಕ್ಕಳನ್ನ ಅವರು ಬೆಳೆಸಿದ್ದಾರೆ, ಜೊತೆಗೆ ಅವರು ರಾಜಕಾರಣದಲ್ಲಿ ಮುಂದ್ ಬಂದಿದ್ದಾರೆ, ಎಲ್ಲ ಎತ್ತರದ ಸ್ಥಾನದಲ್ಲಿ ಇದ್ರೂ ಸಹ ಇವರು ಸಕ್ಸಸ್ ಆಗ್ಲಿಲ್ವಾ ಪೇರೆಂಟಿಂಗ್ ಅಲ್ಲಿ ಇವರು ಭವಾನಿ ರೇವಣ್ಣ ಅಂತ? ನೋಡಿ, ಒಂದು ಜಗತ್ತನ್ನ ಒಳ್ಳೆ ಭಾವನೆಯಲ್ಲಿ ನೋಡಿದ್ರೆ ಒಳ್ಳೆ ದಾರಿಗಳು ಸಿಗ್ತದೆ. ಇವರು ನೋಡ್ತಿದ್ದ ಭಾವನೆಗಳೇ ಅಂತಂದ್ರೆ ಹಣ ಅಧಿಕಾರದಲ್ಲಿ ನೋಡ್ತಾ ಇದ್ರು, ಏನ್ ಬೇಕಾದ್ರೂ ಕೊಳ್ಳಬಹುದು ಅಂತ. ಅದು ಫೇಲ್ಯೂರ್ ಆದ ಅಷ್ಟೇ. ಅದು ನಡೆಯಲ್ಲ ಅಂತ ಅಂತೇಳಿ ನಾವು ಬೇರೆ ಬೇರೆ ಆಯಾಮಗಳಲ್ಲಿ ನಾವು ಸಿದ್ಧರಾದ ಅಷ್ಟೇ. ಆದ್ರೂ ತುಂಬಾ ಹಾಸನ ಜಿಲ್ಲೆ ಲಾಂಗ್ ಟೈಮ್ ಇವ್ರದ್ದು ಶೋಷಣೆ ಅನುಭವಿಸ್ತಲ್ಲ ಸರ್? ಎಷ್ಟು ಲಾಂಗ್ ಟೈಮ್? ಇವತ್ತು ನಾನು ಮಾತಾಡಬೇಕು ಬೇಡ ಗೊತ್ತಿಲ್ಲ ಇಲ್ರಿ, ಇವತ್ತು ಯಾರೋ ಒಬ್ಬ ಪ್ರಜ್ವಲ್ಗೆ ಅನ್ಯಾಯ ಆಗಿದೆ ಅಂತ ಹೇಳಿ ಗೊತ್ತು, ಎಲ್ಲರೂ ಕಣ್ಣೀರಾಗ್ತಾ ಇರ್ಬೋದು. ಆದ್ರೆ ಇಲ್ಲ ಯಾವ ಮಹಿಳೆನೂ ಸಹ ಕಣ್ಣೀರ್ ಹಾಕುವಂತ ಸಮಯ ಅಲ್ಲ ಸರ್ ಇದು. ಒಬ್ಬ ಕೀಚಕ ಹೋದ ಅಂತ ಹೇಳ್ಬೇಕು. ಸಾವಿರಾರು ಕುಟುಂಬಗಳು ರೋಡಿ ಬಂದ್ವಲ್ಲ, ಅವತ್ತು ಯಾರಿಗೂ ಕಣ್ಣಲ್ಲಿ ನೀರು ಬರ್ಲಿಲ್ವಾ? ಹೌದೌದು, ಹೆಣ್ಮಕ್ಳೆಲ್ಲ ಇವನ್ನ ದಬ್ಬಾಳಿಕೆಗೆ ಆ ಮಹಿಳೆ ಕೊನೆಯಲ್ಲಿ ಏನು ಸಾಕ್ಷಿಯಾಗಿ ನಿಂತ್ರಲ್ಲ, ಕೇರ್ ನಗರದ ಮಹಿಳೆ, ಅವ್ರು ಎಷ್ಟೆಷ್ಟು ಬೇಡ್ಕೊಂಡಿದ್ದಾರೆ ಈ ವ್ಯಕ್ತಿನ. ಇವನಿಗೇನೋ ಅನಿಸ್ಲಿಲ್ವಾ? ವಿಕೃತ ಕಾಮಿಗಿಂತ ಕೀಳಾಗಿ ನಡ್ಕೊಂಡಿದ್ದಾನೆ. ಕೆಲವು ದಿವಸಗಳಲ್ಲಿ ನಾನು ಒಂದು ನೇರವಾಗಿ ಹೇಳ್ತೀನಿ, ಆ ಹೆಣ್ಮಕ್ಳು ಏನೇನ್ ಮಾತಾಡಿದಾಳೆ, ಏನ್ ಕೇಳಿದಾಳೆ ಅಂತ ಹೇಳಿ ಸಂದರ್ಭ ಬಂದಾಗ ನಾನು ಹೇಳ್ತೀನಿ. ಈಗ ಅದು ಬೇಡ, ಈಗ ಸಂದಿಗ್ಧ ಸನ್ನಿವೇಶ ಅಲ್ಲ. ಸೊ ಹಾಗಾಗಿ ಈಗ ಶಿಕ್ಷೆ ಮಾಡಿದ ತಪ್ಪಿಗೆ ಶಿಕ್ಷೆ ಆಗಿದೆ, ಅದರಲ್ಲಿ ನಾವು ಎರಡನೇ ಮಾತಿಲ್ಲ. ಸೊ ಹಾಗಾಗಿ ನಾವು ನ್ಯಾಯಾಲಯ ಕೊಟ್ಟಂತ ತೀರ್ಪನ್ನ ಗೌರವಿಸಬೇಕಾಗ್ತದೆ. ಅವರು ಕೂಡ ಅಪೀಲ್ ಇನ್ನೊಂದು ಮತ್ತೊಂದು ಹೋಗೋದಕ್ಕೆ ಅವಕಾಶ ಇದೆ ಅಲ್ಲಿ, ಅದು ಮುಂದಿನ ನ್ಯಾಯಾಲಯಗಳು ತೀರ್ಮಾನ ಮಾಡ್ತಾರೆ. ಇಲ್ಲಿ ನಾವು ಎಷ್ಟು ಮಾತಾಡ್ಬೋದು ಅಷ್ಟು ಮಾತ್ರ ಮಾತಾಡ್ಬೋದು. ಈಗ ಅಲ್ಲಿ ಅವರು ಆದ್ರೂ ಕಣ್ಣೀರ್ ಹಾಕೊಂಡಿದಾರಲ್ಲ, ಕಣ್ಣೀರ್ ಬಗ್ಗೆ ತಮಗೆ ಏನನ್ಸುತ್ತೆ ಸರ್? ನಾನು ಆ ಕಣ್ಣೀರಿಗೆ ನಾನು ಯಾವುದೇ ಕಾರಣಕ್ಕೆ ಮಾನ್ಯತೆ ಕೊಡಲ್ಲ. ಕಾರಣ ಯಾಕಂದ್ರೆ ಇವತ್ತು 1 ನಿಮಿಷದ ಕಣ್ಣೀರ್ಬೋದು ಪ್ರಜ್ವಲ್ದು, ಆದ್ರೆ ಲಕ್ಷಾಂತರ ಮಂದಿಗಳು ನಿರಂತರವಾಗಿ ಕಣ್ಣೀರ್ ಹಾಕಿರಲ್ಲ, ಅವ್ರದ್ದು ಆ ಕಣ್ಣೀರ್ ಯಾರು ನೋಡ್ತಾ ಇದ್ರು? ಒಬ್ಬ ಕೊಲೆಗಾರ ಕೊಲೆ ಮಾಡಿ ಇವತ್ತು ದೇವೇಗೌಡರಿಗೆ ಎಲ್ಲರಿದ್ರಿಗೂ ತಲೆ ತಗ್ಸೋ ಸಂದರ್ಭ ಬಂದಿದೆ ಅಂತ ಅನ್ಕೊಳ್ತೀನಿ ಸರ್ ಇವರಿಂದ. ಅದು ನಾನು ಅದನ್ನ ಆ ವಿಚಾರಕ್ಕೆ ನನ್ನಲ್ಲಿ ಆನ್ಸರ್ ಇಲ್ಲ. ಕಾರಣ ಯಾಕಂದ್ರೆ ಈಗ ಯಾರ್ದೇ ಮನೆಯ ಹಿರಿಯ ಆದ್ರೂನು ಅವ್ರಿಗೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರುತ್ತೆ, ನಮ್ಗಿಂತ ರೀಚ್ ಆಗ್ಬೇಕು ಮಕ್ಕಳು ಅಂತ. ಅಲ್ಲ, ಒಂದು ಏನಂತಂದ್ರೆ ನಾನು ತಿಳಿದಿರೋ ಪ್ರಕಾರ ದೇವೇಗೌಡ್ರ ಗಂಟ ಈ ಮೊಮ್ಮಕ್ಳು ಏನ್ ಮಾಡ್ತಾರೆ ಅಂತೇಳಿ ಆ ಮಾಹಿತಿನ ಯಾರು ಹಂಚಕ್ ಬಿಡ್ತಿತ್ತಿಲ್ಲ ಅವ್ರಿಗೆ. ಅವ್ರ ರೂಮ್ ನಲ್ಲಿ ಟಿವಿ ಕೂಡ ತೆಗೆದಾಕಿದ್ರು ಅವ್ರಿಗೆ, ಅವ್ರದ್ದು ನೋಡಬಾರ್ದು ನ್ಯೂಸ್ ಅಂತ ಹೇಳಿ ಆಧ್ಯಾತ್ಮಿಕವಾಗಿ ಅವ್ರನ್ನ ಡೈವರ್ಟ್ ಮಾಡಿದ್ರು. ಕೆಲವು ಇಂಪಾರ್ಟೆಂಟ್ ನ್ಯೂಸ್ ಗಳು ಅದು ಮಾಡಿ ತೋರಿಸ್ತಾ ಇದ್ರು. ಈಗ ಪ್ರಜ್ವಲ್ ರೇವಣ್ಣ ಪ್ರಕರಣ ಹಿಂಗ ಆದ್ಮೇಲೆನೆ ನಾವು ಎಲ್ಲ ಸ್ವಲ್ಪ ಸ್ಟ್ರಾಂಗ್ ನಿಂತ ಮೇಲೆ ಈಗ ಅವ್ರಿಗೆ ಗೊತ್ತಾಗಿದ್ದಲ್ಲಿ. ನಾನು ನೇರವಾಗಿ ಒಂದ್ಸಲ ಭೇಟಿ ಮಾಡಿದ್ದೆ ಅವ್ರನ್ನ. ಆ ಭೇಟಿ ಮಾಡಿದಾಗ ಅವ್ರು ಹೇಳಿದ್ರಲ್ಲಿ ವಿಚಾರ ಗೊತ್ತಾಗಿದ್ರೆ ಅವತ್ತೇ ರೇವಣ್ಣನಿಗೂ ಬುದ್ಧಿ ಕಲ್ಸಿರೋರು, ಮೊಮ್ಮಗನಿಗೂ ಬುದ್ಧಿ ಕಲ್ಸಿರೋರು ಅವರು. ಆದ್ರೆ ಒಂದು ನಾನು ಮನಸ್ಸಿಗೆ ನೋವು ಇವತ್ತಿನ ಕರಾಳ ದಿವಸ ಏನು ಅಂತ ಅಂದ್ರೆ, ಒಂದು ಒಕ್ಕಲಿಗ ಸಮುದಾಯದ ಒಬ್ಬ ಪರಮೋಚ್ಚ ನಾಯಕನಾಗಿದ್ದಂತ ದೇವೇಗೌಡರಿಗೆ ಇಂತ ಕಳಂಕ ತಂದ್ಕೊಟ್ರಲ್ಲ, ಮಕ್ಕಳು ಇಂತ ಮೊಮ್ಮಕ್ಕಳು ಹುಟ್ಟಿರಲ್ಲ. ಇಡೀ ಒಕ್ಕಲಿಗ ಸಮುದಾಯನೇ ತಲೆ ತಗ್ಸುವಂತ ಸಂದರ್ಭ ಇವರು ಸೃಷ್ಟಿಸಿದ್ದಾರೆ. ನಾನು ಅದನ್ನೇ ಹೇಳ್ತಾರದಲ್ಲಿ. ಈಗ ಈ ಒಕ್ಕಲಿಗ ಸಮುದಾಯದ ಒಬ್ಬ ಪರಮೋಚ್ಚ ನಾಯಕ ಅಂತ ನಾವು ಒಪ್ಕೊತಿದ್ವಿ ನಾವಲ್ಲಿ. ನಮ್ಮ ರಾಜಕೀಯ ನನ್ನ ಬದ್ಧ ವೈರಿಗಳು ಇರ್ಬೋದು ಅವರು, ನಾನು ಅವ್ರ ಕಡುವೈರಿ ರಾಜಕೀಯವಾಗಿ ನನ್ನಲ್ಲಿ. ಆದ್ರೂ ಕೂಡ ನಮ್ಮ ಒಕ್ಕಲಿಗ ಸಮುದಾಯದಲ್ಲಿ ಇವರಂತ ಬಲಿಷ್ಠವಾದಂತ ನಾಯಕರು ಬೇರೆ ಯಾರು ಇಲ್ಲ. ಅವರಿಗೆ ಕಪ್ಪು ಕಳಂಕ ತರುವಂತ ಕೆಲಸವನ್ನ ಮಕ್ಕಳು ಮೊಮ್ಮಕ್ಕಳು ಮಾಡಿದ್ರು. ಅದು ನೋವಿನ ವಿಚಾರ. ಅದು
ಇದು ಒಂದ್ ರೀತಿ ಪ್ರಾದೇಶಿಕ ಪಕ್ಷವಾಗಿ ಜೆಡಿಎಸ್ ನಿಂದ ಜನರ ನಿರೀಕ್ಷೆ ಏನಿತ್ತು ಅದು ಹಿನ್ನಡೆ ಆಯ್ತು ಅನ್ಸುತ್ತೆ ಈ ತೀರ್ಪಿನಿಂದ. ಆಮೇಲೆ ಇದರಲ್ಲಿ ಪ್ರಮುಖವಾಗಿ ಪಾತ್ರ ವಹಿಸಿದ್ದು ರಾಜಕೀಯ. ಶಿಕ್ಷೆ ಒಂದು ಕಡೆ ಆದ್ರೂ ಕೂಡ ಅಲ್ಲಿ ಏನೇನ್ ಮಾಡಬೇಕು ಎಲ್ಲಾ ವ್ಯವಸ್ಥೆಯನ್ನ ಕೋರ್ಟ್ ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತಲೂ ಅದಕ್ಕೆ 10 ಪಟ್ಟನ್ನ ಸೃಷ್ಟಿಯಾದಂತ ಕೆಲವು ಘಟನೆಗಳನ್ನು ಸೃಷ್ಟಿ ಮಾಡಿಕೊಟ್ಟದಂತದ್ದು ರಾಜಕೀಯ. ಹಾಗಾಗಿ ಯಾರು ಸರ್ ತಮ್ಮ ಪ್ರಕಾರ ರೀತಿ ಸೃಷ್ಟಿ ಮಾಡಿದವರು? ಎಲ್ಲ ಜಗತ್ತಿಗೆ ಗೊತ್ತಿರೋ ವಿಚಾರ, ಯಾರು ಮಾಡಿದ್ರು ಅಂತ ಹೇಳಿ. ಅವ್ರ ಕುಟುಂಬದ ಒಡಕೆ ಇದಕ್ ಕಾರಣ ಆಯ್ತಾ? ಕುಟುಂಬದ ಒಡಕಂತಲ್ಲ, ಇವರು ಒಂದು ಕುಟುಂಬದ ವಿರುದ್ಧ ರಾಜಕೀಯದಲ್ಲಿ ಸೆಡ್ಡೊಡೆದು ನಿಂತ್ಕೊಂಡ್ರು. ಅವರು ನಮ್ಮ ಕುಟುಂಬಕ್ಕೆ ಕೈ ಹಾಕಿರಲ್ಲ ಅಂತಂದ್ರೆ ಅವ್ರು ಇವ್ರ ಮೇಲೆ ಸೆಡ್ಡೊಡೆದು ನಿಂತ್ಕೊಂಡು ಇಡೀ ಸಂಪೂರ್ಣ ಅವ್ರಿಗೆ ಅಧಿಕಾರ ಹಣ ಎರಡೂ ಇತ್ತು, ಅದನ್ನ ಬಲಪ್ರಯೋಗ ಮಾಡ್ಕೊಂಡು ಇವ್ರು ಮಾಡಿದ ತಪ್ಪಿಗೆ ಅದು ಕರೆಕ್ಟ್ ಪ್ಯಾಚಪ್ ಆಯ್ತು. ಅದು ಆದ್ರೆ ತಪ್ಪಿಲ್ದಿಲ್ಲ ಅಂದ್ರೆ ಅವ್ರನ್ನೇನು ಮಾಡಕ್ ಆಗ್ತಿಲ್ಲ, ಖಂಡಿತ ಆಗ್ತಿತ್ತಿಲ್ಲ. ಇವ್ರದ್ದು ತಪ್ಪಿಲ್ಲ ಅಂತಂದ್ರೆ ಇವ್ರು ಏನು ಮುಟ್ಟಕ್ಕಾಗ್ತಿಲ್ಲ ಅವರಲ್ಲಿ. ಇವ್ರದ್ದು ತಪ್ಪು ಸಿಗಾಕತ್ತು ಕಾಯ್ತಾ ಕುಳಿಸ್ಕೊಂಡಿದ್ರು, ಸರಿಯಾದ ಟೈಮ್ ಹೊಡೆದ್ ಬಿಸಾಕಿದ್ರು. ಹೌದು ಸರ್. ಇವತ್ತು ಹಾಸನ ಜಿಲ್ಲೆಯಲ್ಲಿ ಬಹುತೇಕ ಹೆಣ್ಮಕ್ಳು ಸದ್ಯ ಮನುಷ್ಯನ ವಾಪಸ್ ಬರಲ್ಲ ಅಂತ ಹೇಳಿ ನಿರಾಳವಾಗಿರ್ತಾರೆ ಅಂತ ಕಾಣುತ್ತೆ. ನೀವು ಸಹ ಇದರಲ್ಲಿ ಮುಂಚೂಣಿಯಲ್ಲಿ ನಿಂತು ಹೋರಾಟ ಮಾಡಿದೀರಾ ಸರ್? ನೋಡಿ, ನಾನು ನಿರಂತರವಾಗಿ ಇವತ್ತು ನನ್ನ ಕಷ್ಟ ಯಾರಿಗೂ ಹೇಳಂಗಿಲ್ಲ. ಅಲ್ಲಿ ಪ್ರತಿ ಇಯರಿಂಗಿಗೆ ನಾವು 1 ಲಕ್ಷ 2 ಲಕ್ಷ ಫೀಸ್ ಕಟ್ಟಬೇಕು ಬರ್ತೀವಿ. ಸುಪ್ರೀಂ ಕೋರ್ಟ್ ಈವನ್ ಟುಡೇ ಇದೆ ಕೇಸು. ಈ ಪರಿಸ್ಥಿತಿ ಇದೆ. ಹಾಗಾಗಿ ನಾವು ಅದೆಲ್ಲ ಬಿಡಿಸಿ ಹೇಳಕ್ ಆಗಲ್ಲ. ಅಲ್ಲಿ ಹೋರಾಟ ಸ್ಟಾಪ್ ಆಗಿಲ್ಲ ನಮ್ದಿನ್ನ, ಇನ್ನೂ ಇದೆ. ಇನ್ನು ಏನು ಹೋರಾಟಗಳಿದಾವೆ ಸರ್? ಸುಪ್ರೀಂ ಕೋರ್ಟ್ ಪೆಂಡಿಂಗ್ ಇದಾವಲ್ಲ, ಸ್ಟೇ ಆಗಿದೆ. ಅದೇ ಇದು ಮಾಹಿತಿ ಕೊಟ್ಟಿದ್ದೀರಾ ಎಲೆಕ್ಷನ್ ಕೇಸ್ಗಳು? ಹೌದೌದು, ಜಡ್ಜ್ಮೆಂಟ್ ಆಗಿರೋದು. ನಾನು ಹೇಳ್ತಿರೋದು ಜಡ್ಜ್ಮೆಂಟ್ ಆಗಿರೋದು, ಅಲ್ಲಿ ಸ್ಟೇ ಆಗಿದೆ. ಸೊ ಸ್ಟೇ ಅದೆಲ್ಲ ಕಂಪ್ಲೀಟ್ ಆಗ್ಬೇಕಲ್ಲ. ನಾವು ಹೆಂಗಾಗಿದೆ ಅಂತ ದುಡ್ಡಿದ್ರ ಮುಂದೆ ನಾವು ಏನಿಲ್ದಿದ್ದರು ಹೋರಾಟ ಮಾಡಕ್ ಹೋದಾಗ ಅವ್ರ ಮೈ ಕೊಡಗಿದ್ರೆ ನಾವಿಲ್ಲಿ ಮನೆ ಮಠ ಮಾರ್ಬೇಕಿಲ್ಲಿ. ಬಟ್ ಆದ್ರೂ ಸಹ ಇವತ್ತು ನ್ಯಾಯಾಧೀಶರು ಇವತ್ತು ದುಡ್ಡು ಯಾವನು ಲೆಕ್ಕ ಹಾಕಿಲ್ಲ ಇವತ್ತು ಅನ್ಸುತ್ತೆ. ಯಾಕಂದ್ರೆ ಬರೀ ನ್ಯಾಯ ಮಾತ್ರನೇ ಅವ್ರು ಕೊಟ್ಟಿರೋದು ಇವತ್ತು. ನಾನು ಅದನ್ನ ಹೇಳ್ತಿರೋದ, ನನ್ನಲ್ಲಿ ನಾನು ಕೋಟಿ ನಮನ ಸಲ್ಲಿಸ್ತೀನಿ ನ್ಯಾಯಾಲಯಕ್ಕೆ. ಇಂಥ ನ್ಯಾಯಾಧೀಶರು ನಮ್ಮ ಸಮಾಜದಲ್ಲಿ ಅವರಲ್ಲ ಅಂತ ನನ್ಗೆ ಹೆಮ್ಮೆ ಆಯ್ತೈತಿ ನಮ್ಗೆ. ಇದುವರೆಗೂ ಸಾಕಷ್ಟು ವಿಚಾರಗಳನ್ನು ಹೇಳಿದ್ರಿ ಸರ್. ಹಾಸನ ಜಿಲ್ಲೆ ಯಾವ ರೀತಿ ಸಫರ್ ಆಗ್ತಾ ಇತ್ತು ಅಂತ ಹೇಳಿ ನಿಮ್ಮ ಎಲ್ಲಾ ವಿಚಾರಗಳಿಗೆ ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ತೆ. ಸಿಯಾನ್ ಚಾನೆಲ್ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಕ್ತ ಪತ್ರಿಕೋದ್ಯಮವನ್ನ ಬೆಂಬಲಿಸಿ.